ಉಳುವವನೇ ಭೂಮಿಯ ಒಡೆಯ ಅಂತ ಇದೇ ಕಾಂಗ್ರೆಸ್ ಅವರು ಭಾಳ ಬಡಾಯಿ ಕೊಚ್ಕೊಂತ ಇದ್ರು. ಈಗ ಆ ಕಾಲದಲ್ಲಿ ಕೊಟ್ಟಿರುವಂಥ ಜಮೀನುಗಳು ಕೂಡ ಮನಮೋಹನ್ ಸಿಂಗ್ ಅವರ ಏನು ಕಾಯ್ದೆ ಬಂತು ಅದಾದಮೇಲೆ ಆ ಜಮೀನುಗಳು ಕೂಡ ಇವತ್ತು ವಕ್ಫ್ ಬೋರ್ಡಿನ ಆಸ್ತಿಗಳಾಗುವಂಥ ಒಂದು ವ್ಯವಸ್ಥಿತವಾದಂಥ ಸಂಚನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಮೈಸೂರಲ್ಲಿ ನಾನು ಸುಮಾರು ಮೈಸೂರು ತಾಲೂಕಲ್ಲೇ 44 ಎಕರೆಗೂ ಹೆಚ್ಚು ನಮಗೆ ದಾಖಲೆ ಸಿಕ್ಕಿರೋದು, ಇನ್ನೂ ಜಾಸ್ತಿ ಇದೆ. ಅಷ್ಟೂ ಕೂಡ ವಕ್ಫ್ ಬೋರ್ಡ್ ಹೆಸರಲ್ಲಿ ಆಗಿರುವಂಥದ್ದು. ಇವತ್ತು ನಾವು ಭೇಟಿ ಮಾಡಿದ್ದು, ನಮ್ಮ ತಂಡ ಎಲ್ಲ ಭೇಟಿ ಮಾಡಿದ್ದೀವಿ. ನಾವು ಸರ್ವೆ ನಂಬರ್ 153 ಮೈಸೂರು ಕಸಬಾ ಹೋಬಳಿ ಸರ್ವೆ ನಂಬರ್ 153 ಅಲ್ಲಿ ಸುಮಾರು 101 ಮನೆ ಇದೆ, 110 ಮನೆ, 1 ಎಕರೆ 32 ಗುಂಟೆ ಪ್ರದೇಶ, ಅದಕ್ಕೆ ಹೊಂದಿಕೊಂಡಂತೆ ಇನ್ನೊಂದು 3 ಎಕರೆ ಜಮೀನು. ಅಲ್ಲಿ ಸುಮಾರು 40-50 ವರ್ಷಕ್ಕೂ ಮೇಲ್ಪಟ್ಟು ಹಿಂದುಳಿದ ಜನಾಂಗದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚು ಕುರುಬರೇ ಇದ್ದಾರೆ. ಅವರು ಕಾರ್ಪೊರೇಷನಿಂದ ಖಾತಾ ಇರ್ಬೋದು, ಅಭಿವೃದ್ಧಿ ಕಾರ್ಯ, ರಸ್ತೆ ಡಾಂಬರೀಕರಣ ಎಲ್ಲ ಆಗಿದೆ. ಈಗ ಈ ಮನೆಯಾಳ ವಕ್ಫ್ ಬೋರ್ಡ್ ಅವರು ಅದನ್ನು ನಮ್ಮದು ಆಸ್ತಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಒಂದೇ ಅಲ್ಲ, ಅವ್ರನ್ನ ಒಕ್ಕಲೆ ಬೇಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಸುಮಾರು 70-80 ಜನ ಇಲ್ಲಿಂದ ಬಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ವಕ್ಫ್ ಬೋರ್ಡ್ ಆಫೀಸಲ್ಲಿ ನಿಂತ್ಕೊಂಡು ಅವರ ಅಹವಾಲುಗಳನ್ನೇ ಹೇಳಬೇಕು. ಕಳೆದ 2-3 ವರ್ಷದಿಂದಲೂ ಕೂಡ ಪ್ರತಿ ತಿಂಗಳು ಹೋಗ್ಬೇಕು. ಹೋಗಿಲ್ಲ ಅಂದರೆ ಮಾರನೇ ದಿನ ಡೆಮಾಲಿಷನ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ. ಇನ್ನು ಕೆಲವು ವಕ್ಫ್ ಬೋರ್ಡ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ, ಇದು ನಮ್ಮ ಆಸ್ತಿ, ಒಂದು 30 ವರ್ಷಕ್ಕೆ ಲೀಸ್ ಕೊಡ್ತೀರಿ, ತಗೊಂಬಿಡಿ, ದುಡ್ಡು ಕಟ್ಟಿ, ಲೀಸ್ ಅಮೌಂಟ್ ಕಟ್ಟಿ ಅಂತ.